ಮೇಡಮ್ ನೀವು ಹೇಳ್ತಾ ಇದ್ರಿ 4-5 ಬಾರಿ ನಿಮ್ಮನ್ನು ಅವರು ಮೀಟ್ ಮಾಡಿದ್ದಾರೆ. ಸೊ ನಿಮ್ಮ ಜೊತೆ ತುಂಬ ಒಂದು ಕ್ಲೋಸ್ ಕಾಂಟ್ಯಾಕ್ಟಲ್ಲೇ ಇರ್ತಾರೆ. ಬಿಕಾಸ್ ಸಂಪೂರ್ಣ ಮಾಹಿತಿ ನಿಮ್ಗಷ್ಟೇ ಗೊತ್ತಿರೋದು. ಎಲ್ಲ ಕಡೆ ಹೇಳ್ತಾ ಇರೋದು ಏನಂತ ಹೇಳಿದರೆ, ನಿವೇದಿತಾ ಗೌಡ ಅವರು ಹೆಚ್ಚು ಸೋಷಿಯಲ್ ಮೀಡಿಯಾ ಫ್ರೀಕ್. ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಕೆಲವೊಂದು ರೀಲ್ಸ್ ಚಂದನ್ ಶೆಟ್ಟಿ ಅವರಿಗೆ ಇಷ್ಟ ಆಗಿಲ್ಲ. ಸೊ ಇದೇ ಕಾರಣಕ್ಕೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ದಟ್ ಈಸ್ ಟೋಟಲಿ ಫಾಲ್ಸ್. ಆ ಥರ ಏನೂ ಇಲ್ಲ. ಇಬ್ಬರನ್ನ ಇಷ್ಟಪಟ್ಟೆ ಒಪ್ಕೊಂಡೆ ಎಲ್ಲ ಏನು ಹೇಳೋದು ಪ್ರೋತ್ಸಾಹ ಕೊಟ್ಟೆ ಇಬ್ಬರು ದೇ ವರ್ ಡೂಯಿಂಗ್ ಇನ್ ದ ಇಂಡಸ್ಟ್ರಿ. ಅದು ಸುಳ್ಳು ಮಾಹಿತಿ ಅಂತ ನಾನು ಹೇಳ್ತೀನಿ. ಓಕೆ. ಸೊ ಇನ್ನು ನಿವೇದಿತಾ ಗೌಡ ಅವರು ಏನಾದರೂ ಏನು ಹೇಳ್ತಾ ಇದ್ರು? ಯಾಕೆ ಪ್ರಮುಖ ರೀಸನ್ ಏನು ಅವ್ರದ್ದು? ಅವ್ರಿಗೇನು ಈಗ ಜೊತೆಗೆ ಡಿಸೈಡ್ ಮಾಡ್ಕೊಂಡು ಬಂದಮೇಲೆ ಏನು ರೀಸನ್ ಅವ್ರು ಹೇಳಲ್ಲ. ನೀವು ಸಾಲ್ವ್ ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ನಾವು ಮತ್ತೆ ಪ್ಯಾಚಪ್ ಆಗ್ತೀವಿ, ಸಾರ್ಟ್ಔಟ್ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತಾ ಇಲ್ವಾ ಅವ್ರ ನಡುವೆ ಅಂಥೇಳಿ? ನನಗೆ ಹೇಳಬೇಕಂದ್ರೆ ಈಗಲೂ ಪ್ಯಾಚಪ್ ಆಗ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಆಫ್ ದ ರಿಲೇಷನ್ಶಿಪ್ ಆ್ಯಸ್ ಅ ಫ್ರೆಂಡ್ಲಿ ಹ್ಯೂಮನ್ ಬಾಂಡಿಂಗ್ ಇದೆಯಲ್ಲ, ಅದು ನೋಡಿದ್ರೆ ಯಾವತ್ತಾದರೂ ಮೇ ಬಿ ದೇ ವಿಲ್ ಕಮ್ ಬ್ಯಾಕ್ ಟುಗೆದರ್ ಅಂತ ಆ್ಯಸ್ ಅನ್ ಅಡ್ವೊಕೇಟ್ ಹೇಳ್ತಿಲ್ಲ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಲೇ ಪರ್ಸನ್ ಆಗಿ ಮಾತಾಡ್ಬೋದು. ಅವರಿಬ್ಬರು ಜೋಡಿ ಚೆನ್ನಾಗಿತ್ತಲ್ಲ, ಯಾವಾಗಾದರೂ ಆಗ್ಬೋದಾ ಅಂತ ಒಂದು ಇದಿರುತ್ತೆ. ಬಟ್ ದಟ್ ಈಸ್ ಲೆಫ್ಟ್ ಟು ದೆಮ್. ಅದು ನಾವು ಆನ್ಸರ್ ಮಾಡೋ ಪ್ರಶ್ನೆನೇ ಅಲ್ಲ ಅದು ಆ್ಯಕ್ಚುಲಿ. ಅದು ಬಟ್ ಎಲ್ಲರಿಗೂ ಅನಿಸುತ್ತಲ್ಲ, ಅಯ್ಯೋ ಜೊತೆಗಿರ್ಬೋದಾಗಿತ್ತು. ಎಲ್ಲ ಪಬ್ಲಿಕ್ ಅದೇ ಹೇಳ್ತಿರೋದು, ಇವ್ರಿಗೇನು ಬಂತು, ಇವ್ರು ಹಿಂಗೆ ಮಾಡೋದು. ಬಟ್ ಪ್ರತಿಯೊಂದು ಇಂಡಿವಿಜುವಲ್ಗೂ ಅವ್ರದ್ದೇ ಆದ ಆಸೆ ಇರುತ್ತೆ, ಅವ್ರದ್ದೇ ಆದ ಥಾಟ್ಸ್ ಇರುತ್ತೆ, ಅವ್ರದ್ದೇ ಆದ ನೆನಪುಗಳಿರುತ್ತೆ. ವಾಟ್ ಎವರ್ ಇಟ್ ಇಸ್, ಅವರೊಬ್ಬರೇ ಇರಬೇಕಂದ್ರೆ ಅವರೊಬ್ಬರಿಗೆ ಗೊತ್ತಿರೋದು ಏನು ಅವ್ರಿಗೆ ಬೇಕು ಅಂತ ಹೇಳಿ. ಇನ್ನು ಏಜ್ ಫ್ಯಾಕ್ಟರ್, ಇವರಿಬ್ಬರ ನಡುವೆ ಬೇಗ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸ್ಬಿಟ್ರು. ಸೊ ಇಬ್ಬರಿಗೂ ಅದೇ ದೊಡ್ಡ ಪ್ರಾಬ್ಲಮ್ ಆಯಿತು. ಚಿಕ್ಕ ಹುಡುಗಿನ ಮದುವೆ ಆಗಬಾರ್ದಾಗಿತ್ತು ಚಂದನ್ ಶೆಟ್ಟಿ ಅನ್ನುವಂಥ ಕಾಮೆಂಟ್ ಸೆಕ್ಷನ್ಗಳು ಕೂಡ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್? ಇಲ್ಲ, ಇಬ್ಬರು ಹೊಂದಾಣಿಕೆಯಲ್ಲಿ ಅಂದರೆ ಇಟ್ ಈಸ್ ನಾಟ್ ಕಾಂಟ್ರಡಿಕ್ಟ್ರಿ. ನಾನು ಹೇಳ್ತಿರೋದು ಅವರಿಬ್ಬರು ಮಾತಾಡೋ ರೀತಿಯಲ್ಲೆಲ್ಲ ನೋಡಿದ್ರೆ ಇಬ್ರಿಗೂ ಮೆಚ್ಯೂರಿಟಿ ಲೆವೆಲ್ ಚೆನ್ನಾಗೇ ಇದೆ. ಚಂದನ್ ಶೆಟ್ಟಿ ಆಲ್ಸೋ ಸೇಮ್ ಲೆವೆಲಲ್ಲೇ ಮಾತಾಡೋದು, ಇಬ್ಬರು ಇಂಟ್ರ್ಯಾಕ್ಟ್ ಆಗೋದೆಲ್ಲ. ನಿವೇದಿತಾ ಆಲ್ಸೋ ಶಿ ಈಸ್ ಅ ವೆರಿ ಮೆಚ್ಯೂರ್ಡ್ ಗರ್ಲ್. ಚಿಕ್ಕ ವಯಸ್ಸಿನಲ್ಲ, ಶಿ ಈಸ್ ಆಲ್ರೆಡಿ 25. ಶಿ ಈಸ್ ಕ್ವೈಟ್ ಥಿಂಕಿಂಗ್ ಅಲ್ಲ, ದೇ ಥಿಂಕ್ ವೆರಿ ಏನು ಹೇಳೋದು ಪ್ರಾಕ್ಟಿಕಲ್. ಓಕೆ, ಅವ್ರು ಬೇಕಿದ್ದರೆ ದೇ ಕುಡ್ ಹ್ಯಾವ್ ಆ್ಯಕ್ಟೆಡ್ ಅದರ್ವೈಸ್ ಅಲ್ವಾ, ಸುಮ್ಮನೆ ಪ್ರಿಟೆಂಡ್ ಮಾಡಿ. ಎಷ್ಟೋ ಜನ ಹಂಗೂ ಇದ್ದಾರಲ್ವ. ದೇ ಡಿಡ್ಂಟ್ ಡೂ ದ್ಯಾಟ್. ದೇ ಹ್ಯಾವ್ ಡಿಸೈಡೆಡ್, ದೇ ಹ್ಯಾವ್ ಸ್ಯಾಟ್ ಟುಗೆದರ್ಸ್. ಇಬ್ಬರು ಮಾತಾಡಿ, ತಂದೆ ತಾಯಿಯರನ್ನ ಇನ್ವಾಲ್ವ್ ಮಾಡಿ, ಅವರು ಮಾತಾಡಿ ಎಲ್ಲೂ ಏನೂ ಸರಿ ಹೋಗ್ತಿಲ್ಲ ಅಂತಂದ ಕಾರಣಕ್ಕೆ ದೇ ಹ್ಯಾವ್ ಈ ಥರ ಒಂದು ನಿರ್ಧಾರ ತಗೊಂಡು ಕೇಸ್ ಕ್ಲೋಸ್ ಮಾಡಿರೋದು. ಇನ್ನು ಚಂದನ್ ಶೆಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಏನು ಫ್ರೆಂಡ್ಸ್ಗಳಿದ್ದಾರೆ. ಸೊ ಸ್ಟಾರ್ ಆ್ಯಕ್ಟರ್ಸ್ಗಳು ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಯಾರಾದರೂ ಇದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಮುಂದಾದ್ರೆ, ಯಾರಾದರೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಬೇಡ ಅಂತ ಹೇಳಿರೋದು ಇದೇನಾದರೂ ನಿಮ್ಮ ಗಮನಕ್ಕೆ ಬಂದಿದೆ? ನನಗೇನು ಅನಿಸುತ್ತೆ ಅಂದರೆ, ಓಲ್ಡ್ ಸ್ಕೂಲ್ ಆಫ್ ಥಾಟ್ ಆ್ಯಂಡ್ ನ್ಯೂ ಸ್ಕೂಲ್ ಆಫ್ ಥಾಟ್ ಅಂತ ಎರಡು ಇದಿದೆ. ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅವ್ರು ಏನು ಅಂದ್ಕೊತಾರೆ, ಏನೇ ಆಗಲಿ ಅವ್ರನ್ನ ಇಬ್ಬರನ್ನ ಜೊತೆ ಸೇರಿಸ್ಬಿಡ್ಬೇಕು. ಏನೇ ಆಗಲಿ ಅವ್ರ ಖುಷಿನೋ ಇಲ್ವೋ, ಬೇರೆಯವ್ರಿಗೋಸ್ಕರ ಖುಷಿಯಾಗಿ ಇರಬೇಕು. ಸೊಸೈಟಿ ಇದ್ದಾರೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೊಂದು ಮಾದರಿ ಆಗುತ್ತೆ. ಏನದು ಎಕ್ಸಾಂಪಲ್ ಆಗಬಾರ್ದು ಇವರು ಅಂದ್ಬಿಟ್ಟು ನೀವು ಅದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇದು ಮಾಡಿ. ದಟ್ ಈಸ್ ಓಲ್ಡ್ ಸ್ಕೂಲ್ ಆಫ್ ಥಾಟ್. ಬಟ್ ನ್ಯೂ ಸ್ಕೂಲ್ ಆಫ್ ಥಾಟ್ ಏನಂತೆ, ಯು ಲಿವ್ ಯುವರ್ ಲೈಫ್ ಟು ದ ಫುಲ್. ಈಗ ನೀವು ಹೆಂಗೆ ಜೀವನ ಮಾಡ್ತೀರೋ ಪ್ರತಿ ಕ್ಷಣ ಸಂತೋಷವಾಗಿ, ಪ್ರಾಕ್ಟಿಕಲ್ಲಾಗಿ ನೀವೇನೇ ಮಾಡ್ತಿದ್ರೂ ಇಷ್ಟಪಟ್ಟು ಮಾಡಬೇಕು. ಜನರಿಗೋಸ್ಕರ ಅಲ್ಲ. ದಟ್ ಈಸ್ ಲಿವಿಂಗ್ ಅ ಫೇಕ್ ಲೈಫ್. ಎಷ್ಟು ತನಕ ಜನರಿಗೋಸ್ಕರ ಮಾಡ್ತೀರಾ? ದಟ್ ಈಸ್ ಆಲ್ಸೋ ದೇರ್. ಸೊ ನನಗನ್ಸುತ್ತೆ ದೇ ಬಿಲಾಂಗ್ ಟು ದ ನ್ಯೂ ಸ್ಕೂಲ್ ಆಫ್ ಥಾಟ್. ಅವ್ರ ಪ್ರಕಾರ ಅವರು ದೇ ಹ್ಯಾವ್ ಡಿಸೈಡೆಡ್ ವೈಸ್ಲಿ. ಅವ್ರ ಮ್ಯಾರಿಟಲ್ ಲೈಫ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಅಲ್ಲಿ ಮುಂದಕ್ಕೆ ಹೋಗೋ ಸಾಧ್ಯತೆ ಇಲ್ಲ ಅಂತ ಕಂಡು ಬಂದಲ್ಲಿ ದೇ ಹ್ಯಾವ್ ಗಿವನ್ ಅ ಕ್ಲೋಷರ್ ಟು ದ್ಯಾಟ್.